ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾನರ್ ಹಿಡಿದು, ಸಿಲಿಂಡರ್ ಚಿತ್ರ ಹಿಡಿದು ಕಾಂಗ್ರೆಸ್ ಕಚೇರಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕಾಂಗ್ರೆಸ್ ಕಚೇರಿಯಿಂದ ಐಬಿ ವೃತ್ತದ ಮೂಲಕ ಬಿಎಂ ರಸ್ತೆಯಲ್ಲಿ ಸಾಗಿದ ಪ್ರತಿಭಟನಾಕಾರರು ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತದ ಗೌರವವನ್ನು ಹಾಳುಗೆಡವಿದ ಮೋದಿ ಸರ್ಕಾರಕ್ಕೆ, ಗೃಹಿಣಿಯರ ಕಣ್ಣೀರು ಕೇಳಲಾಗದ ಮೋದಿ ಸರ್ಕಾರಕ್ಕೆ, ಅಡುಗೆ ಮನೆಯನ್ನು ಬಂದ್ ಮಾಡಿದ ಮೋದಿ ಸರ್ಕಾರಕ್ಕೆ, ಅಸಹಾಯಕ ಸಮಸ್ತ ಮೋದಿ ಸರ್ಕಾರಕ್ಕೆ, ಅಸಹಾಯಕ ಸಮಸ್ತ ಮೋದಿ ಸರ್ಕಾರಕ್ಕೆ, ಸಾರ್ವಭೌಮ ಗಣತಂತ್ರ ರೋಷನ್ ಹೇಳಿ ಅವನು. ಸರ್ಕಲ್ನಲ್ಲಿ ಸೌದೆಯಿಂದ ಟೀ ಮಾಡುವ ಮೂಲಕ ಅಣಕು ಪ್ರದರ್ಶನ ನೀಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಪಿ ಶಶಿಧರ್, ಅಮೆರಿಕಾಗೆ ತಲೆಬಾಗುವ ಮೂಲಕ ಪ್ರಧಾನಿ ಮೋದಿ ವಿಶ್ವಮಟ್ಟದಲ್ಲಿ ಭಾರತದ ಮಾನ ಹರಾಜು ಹಾಕ್ತಾ ಇದ್ದಾರೆ. ಯುದ್ಧದಿಂದ ತೈಲ ಬೆಲೆ ಏರಿಕೆ, ಅಡುಗೆ ಅನಿಲ ಕೊರತೆ ಎದುರಾಗಿದ್ದು ಸೌದೆಯಲ್ಲಿ ಅಡುಗೆ ಮಾಡುವ ಪರಿಸ್ಥಿತಿ ಉಂಟುಮಾಡಿ ಶಿಲಾಯುಗಕ್ಕೆ ಕೊಂಡೊಯ್ದಿದ್ದಾರೆ. ಅನಿಲ ಕೊರತೆಯಿಂದ ರಾಜ್ಯದಲ್ಲಿ ಪ್ರತಿನಿತ್ಯ ಹೋಟೆಲ್ ಉದ್ಯಮ 100 ಕೋಟಿ ನಷ್ಟ ಅನುಭವಿಸ್ತಾ ಇದೆ. ಶಾಮಿಯಾನ ಅಳವಡಿಸಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಯುದ್ಧ ನಡೆಯುವ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದ್ರೂ ಯಾವುದೇ ಪೂರ್ವ ತಯಾರಿ ಮಾಡಿಕೊಳ್ಳದೆ ವೈಫಲ್ಯ ಎದುರಿಸ್ತಾ ಇದ್ದಾರೆ. ದೇಶದ ಸಮಸ್ಯೆಗಳ ಬಗ್ಗೆ ಗಮನಹರಿಸದೆ ಕೇವಲ ಚುನಾವಣೆ ವಿಚಾರದಲ್ಲಿ ಮಗ್ನರಾಗಿದ್ದಾರೆ ಅಂತ ಅಪಹಾಸ್ಯ ಮಾಡಿದರು. ಶಿಲಾಯುಗಕ್ಕೆ ಕೊಂಡೊಯ್ತಿರುವ ಮೋದಿ ಸರ್ಕಾರಕ್ಕೆ, ಶಿಲಾಯುಗಕ್ಕೆ ಭಾರತ ಸರ್ಕಾರಕ್ಕೆ, ಮೇಡಮ್ ಈಚೆ ನೋಡಿ ಹಾಕಿ, ಮೇಡಮ್ ಈಚೆ ನೋಡಿ ಹಾಕಿ. ಸಾಕು ಕಾದಂಬಾಯ್ ನವೀನಣ್ಣ. ವಿಶ್ವ ಪ್ರಚಾರ ಮಾಡಿಕೊಳ್ತಾ ಇವತ್ತು ಭಾರತದ ಸಾರ್ವಭೌಮ ಸ್ವತಂತ್ರ ಗಣತಂತ್ರ ರಾಜ್ಯವನ್ನು ಅಮೇರಿಕದಂಥ ದೇಶಕ್ಕೆ ಅವರ ಪಾದತಲಕ್ಕೆ ಸಮರ್ಪಿಸಿರೋದು ಅತ್ಯಂತ ದುರಂತದ ಸಂಗತಿ. ಇವತ್ತು ಅಮೇರಿಕದ ಮಾತನ್ನು ನ್ಯಾಟೋ ರಾಷ್ಟ್ರಗಳೇ ಕೇಳ್ತಾ ಇಲ್ಲ, ಅವರ ಸ್ನೇಹಶೀಲ ರಾಷ್ಟ್ರಗಳೇ ಕೇಳ್ತಾ ಇಲ್ಲ. ಇವತ್ತು ಯುರೋಪಿನ ರಾಷ್ಟ್ರಗಳು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಸೇರಿದಾಗೆ ಬಹುತೇಕ ಎಲ್ಲ ರಾಷ್ಟ್ರಗಳು ಅವ್ರ ಮಾತನ್ನು ಧಿಕ್ಕರಿಸಿ ನಿಂತ್ಕೊಂಡಿವೆ. ಭಾರತ ಮಾತ್ರ ಅಮೇರಿಕಕ್ಕೆ ಸರೆಂಡರ್ ಆಗಿದೆ. ಸೊ ನಮ್ಮ ನಾಯಕರು ಹೇಳ್ತಾರೆ, ನರೇಂದರ್ ಯು ಸರೆಂಡರ್ ಅಂತ ಹೇಳಿದ್ರೆ ಮಧ್ಯರಾತ್ರಿಲೂ ಕೂಡ ಎದ್ದು ನಿಂತು ದಿಢೀರ್ ಅಂತೇಳಿ ಹೋಗಿ ಬೆನ್ನು ಬಗ್ಗಿಸಿ ಇವತ್ತು ಶರಣಾಗತಿ ಆಗ್ತಿರೋ ಪರಿಸ್ಥಿತಿ ಭಾರತದ ಘನತೆಯನ್ನು, ಗೌರವವನ್ನು, ಇಷ್ಟು ಸುದೀರ್ಘ ವರ್ಷಗಳ ಕಾಲ ನಾವು ಕಾಪಾಡ್ಕೊಂಡು ಬಂದಂಥ ಭಾರತದ ಪ್ರತಿಷ್ಠೆಯನ್ನು ಇವತ್ತು ಮಣ್ಣಾಗಿಸಿದೆ. ಇದು ಒಂದು ಕಡೆ ಆದರೆ ಯುದ್ಧ ಆರಂಭ ಆಗುತ್ತೆ ಅನ್ನುವ ಸ್ಪಷ್ಟವಾದ ಸೂಚನೆ ಮೋದಿ ಸರ್ಕಾರಕ್ಕಿತ್ತು. ಒಂದು ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ರಷ್ಯಾದಿಂದ ಆಮದು ಮಾಡ್ಕೊಳ್ತಿದ್ದಂಥ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಿದ್ದಂಥ ಭಾರತ ಮತ್ತು ಅಮೆರಿಕದ ಮಾತಿಗೆ ಕಟ್ಟು ಬಿದ್ದು ರಷ್ಯಾದಿಂದ ಕಚ್ಚಾ ತೈಲ ಆಮದನ್ನು ಸ್ಥಗಿತಗೊಳಿಸಿದೆ. ಇತ್ತ ಇರಾನ್ ಭಾರತದ ರೂಪಾಯಲ್ಲಿ ಕಚ್ಚಾ ತೈಲವನ್ನು ಪೂರೈಕೆ ಮಾಡ್ತಿದ್ರು.
ವಿಶೇಷವಾದ ಒಂದು ಲೈನನ್ನೇ ಕೂಡ ಭಾರತಕ್ಕೆ ಒದಗಿಸ್ಕೊಟ್ಟಿದೆ. ಭಾರತ ಜೊತೆ ಸ್ನೇಹ ಸಂಬಂಧಗಳನ್ನ ಕಾಪಾಡ್ಕೊಂಡು ಬರ್ತಾ ಇದೆ. ಅಗತ್ಯವಿದ್ದಂಥ ಕಚ್ಚಾ ತೈಲವನ್ನು ಕೊಡ್ತಾ ಇದೆ. ನಮ್ಮ ಅಗತ್ಯದ ಬೇಡಿಕೆಗಳನ್ನು ಈಡೇರಿಸ್ತಾ ಇದೆ. ಭಾರತದ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆ ಇದು ಅಂತಾರಾಷ್ಟ್ರೀಯದಲ್ಲಿ $56 $60ಗೆ ಮಾತ್ರ ಸೀಮಿತವಾಗಿದೆ. ಒಂದು ಕಾಲಘಟ್ಟದಲ್ಲಿ $104 ಇತ್ತು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ. ಇದು ಭಾರತ ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ. ಭಾರತ ಇಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿರೋದು ಇದು ನಾಯಕತ್ವದ ಸ್ಪಷ್ಟವಾದ ಸೋಲು, ವಿದೇಶಾಂಗ ನೀತಿಯ ಭಾಳ ಸ್ಪಷ್ಟವಾದ ಸೋಲು. ಇವತ್ತು ಇರಾನ್ ಯುದ್ಧ 10 ವರ್ಷಗಳ ಕಾಲ ನಡೆಯಿತು. ಎರಡೂ ತೈಲ ಸಂಪತ್ಭರಿತ ರಾಷ್ಟ್ರಗಳು. ಆಗ ಭಾರತ ಸದೃಢವಾಗಿ ನಿಂತ್ಕೊಂಡಿತ್ತು, ಸ್ವಾಭಿಮಾನವಾಗಿ ನಿಂತ್ಕೊಂಡಿತ್ತು, ಪರಿಸ್ಥಿತಿಯನ್ನು ನಿಭಾಯಿಸುತ್ತೆ. ಅಮೆರಿಕ ಮತ್ತು ಇರಾಕ್ ಯುದ್ಧಗಳ ನಡೀತಿತ್ತು. ಅವತ್ತು ಕೂಡ ಭಾರತ ಸದೃಢವಾಗಿ ತನ್ನ ಸ್ವಾಭಿಮಾನವನ್ನು ಈ ಮಟ್ಟಕ್ಕೆ ಗ್ಯಾಸ್ನ ಬೆಲೆಯನ್ನು ದುಸ್ತರ ಮಾಡುವಂಥ ಕೊರತೆಯನ್ನು ಎದುರಿಸುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿರಲಿಲ್ಲ. ಇವತ್ತು ಯುದ್ಧ ನಡೆದು ಕೇವಲ 15 ದಿನಕ್ಕೆ, ಒಂದು ವಾರಕ್ಕೆ ಭಾರತದಲ್ಲಿ ತೈಲ ಅಭಾವ ಆಗಿದೆ ಅಂತ ಹೇಳಿದ್ರೆ, ಅಡುಗೆ ಅನಿಲ ಕೊರತೆ ಬಿದ್ದಿದೆ. ಇದರಿಂದಾಗಿ ಭಾರತದ ಆರ್ಥಿಕ ಪರಿಸ್ಥಿತಿ ಕುಸಿದು ಬಿದ್ದಿದೆ. ಕೇವಲ ಒಂದು ದಿನಕ್ಕೆ 100 ಕೋಟಿ ನಷ್ಟ ಅಂತೇಳಿ ಹೋಟೆಲ್ ಉದ್ಯಮದವರು ಇವತ್ತು ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಎಷ್ಟು 100 ಕೋಟಿಗಳ ನಷ್ಟ ಇವತ್ತು ಮೋದಿ ಸರ್ಕಾರದ ಅಸಹಾಯಕತೆಯ, ಅಸಮರ್ಥತೆಯ, ಹಿರಿಯ ಆಡಳಿತದ ವೈಖರಿಯ ಫಲವಾಗಿ ಭಾರತ ಪರಿಸ್ಥಿತಿಯನ್ನು ಎದುರಿಸ್ತಾ, ನಿರುದ್ಯೋಗವನ್ನು ಎದುರಿಸ್ತಾ ಇದೆ. ಇದು ಕೈಗಾರಿಕಾ ವಲಯದಲ್ಲಿ ವಿಸ್ತರಿಸ್ತಾ ಇದೆ. ಅನೇಕ ಕೈಗಾರಿಕೆಗೆ ಒದಗಿಸ್ಕೊಳ್ಬೇಕಾದಂಥ ಅಡಿಗೆ ಅನಿಲಗಳನ್ನು ವಿಚಾರಿಸ್ತಾ ಇಲ್ಲ ನಾವು. ಈ ರೀತಿ ಈ ಸಂದರ್ಭ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ, ಮುಖಂಡರಾದ ಕೃಷ್ಣೇಗೌಡ, ರಮೇಶ್, ವಿಎಸ್ ಆನಂದ್ ಕುಮಾರ್, ಅಬ್ದುಲ್ ರಜಾಕ್, ಟಿಕೆ ಪಾಂಡುರಂಗ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.